ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ ಗೈಸ್? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ದಿನದ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಫ್ರೈಡೇ ಆಗಿರುತ್ತೆ. ಫ್ರೈಡೇ ದಿನ ನೈಟ್ 10 o'clock ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಕ್ಕಪ್ಪ ನೈಟ್ 10 o'clock ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ, ಇವತ್ತು ಬಂದು ನಮ್ಮ ಊರಲ್ಲಿ ಬಂಡಿ ಇರೋ ಕಾರಣ ನಾವು ದೇವಸ್ಥಾನ ಹತ್ರ ಹೋಗ್ಬೇಕಲ್ವ, ಗ್ರಾಮ ದೇವತೆ ಹತ್ರ ನಾವು ಹೋಗಬೇಕು. ನೈಟು ಹೆಚ್ಚು ಕಮ್ಮಿ ನೇರ್ಲಹಳ್ಳಿ ಅಂದರೆ ನಮ್ಮ ಊರೊಳಗಡೆಯಿಂದ ದೇವಸ್ಥಾನ ಹತ್ರ ಬರೋ ಅಷ್ಟರಲ್ಲಿ ಮಧ್ಯರಾತ್ರಿ 1 ಗಂಟೆ ಅದು 2 ಗಂಟೆ ಹಾಗೇ ಆಗುತ್ತೆ. ನಾವು ಇವಾಗ ನಮ್ಮದು ಮೇಲ್ಗಡೆ ಊರಿಂದ ಸ್ವಲ್ಪ ಮೇಲಿರೋದು ಮನೆ, ಹಾಗಾಗಿ ನಾವು ದೇವಸ್ಥಾನದ ಹತ್ರ ನಮ್ಮ ಭಾವನ ಮನೆ ಅಂದರೆ ನಮ್ಮದು ಹಳೆಯ ಮನೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗಿ ಮತ್ತೆ ಊರೊಳಗಡೆ ದೇವಸ್ಥಾನ ಮೆರವಣಿಗೆ ಎಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ನಾವು ಅಲ್ಲಿಗೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾಯಿದ್ದೆ. ಮಕ್ಕಳು, ನಾನು, ಅಮ್ಮ, ಅಪ್ಪಾಜಿನೂ ಬಂದಿದ್ದಾರೆ. ಮತ್ತು ನನ್ನ ತಂಗಿ ಇಲ್ಲ, ಅವ್ರ ಅತ್ತೆ ಮನೆಯೂ ನೇರ್ಲಹಳ್ಳಿನೇ, ಹಾಗಾಗಿ ಅಲ್ಲಿರ್ತಾರೆ. ನಾವು ಅಲ್ಲಿಗೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾಯಿದ್ದೆ. ಇವಾಗ ಟೈಮ್ ಬಂದು 10 o'clock ಆಗಿದೆ. ಆವಾಗ ನಾನು ಸ್ವಲ್ಪ ರೆಡಿ ಆಗೋಣ ಅಂತ ಹೇಳಿ ರೆಡಿ ಆಗ್ತಾಯಿದ್ದೀನಿ. ಇದು ಬಂದು 5 ವರ್ಷಕ್ಕೆ ಒಮ್ಮೆ ಹಬ್ಬ ಆಗೋದು. ಬಂಡಿ ಹಬ್ಬ ಎಲ್ರಿಗೂ ಗೊತ್ತಿರೋ ಹಾಗೆ 5 ವರ್ಷಕ್ಕೊಂದ್ಸಲ, ಒಂದೊಂದು ಸಲ ಹಬ್ಬ ಮಾಡ್ತಾನೆ ಇರೋರು 6 ವರ್ಷ, 7 ವರ್ಷ, 8 ವರ್ಷಕ್ಕೊಂದ್ಸಲನೂ ಹಬ್ಬ ಮಾಡ್ತಾರೆ. ಅದು ಇದು ಸೂತಕ ಹಾಗೆ ಹೀಗೆ ಬಂದರೆ 7 ವರ್ಷಕ್ಕೊಂದ್ಸತಿ, 8 ವರ್ಷಕ್ಕೊಂದ್ಸತಿನೂ ಮಾಡ್ತಾರೆ. ನೋಡ್ಬೋದು ಫೈನಲಿ ನಾನು ಮುಖಕ್ಕೆ ಸಿಂಪಲ್ಲಾಗಿ ಮೇಕಪ್ನ ಆಯಿತು, ರೆಡಿ ಆಗಬೇಕು ಅಷ್ಟೇ. ಸ್ಯಾರಿನ ಹಾಕೋಬೇಕು. ಮುಂಗಕ್ಕಾಗಲಿಲ್ಲ ಅಂದ್ರೆ ಡಿಂಪು ಮಾಡ್ತಾನಲ್ಲ ರೋಷನ್, ಹಂಗೆ ನಿನಗೂ ಬೇಕಾದ್ರೆ ಬೆಳ್ಳೆ ಟಾಕ್ಲ ಮಾಡ್ತೀನಿ. ನಾವು ದೇವಿಗೆ ಉಪ್ಪಾರನ ತೊಗೊಂಡು ಹೋಗಬೇಕು. ಹಾಗಾಗಿ ನೋಡ್ಬೋದು ಇಲ್ಲಿ ಮುದ್ದೆ, ರೈಸು ಮತ್ತು ಹುಳ್ಳಿಕಾಳು ಸಾರು, ಕಾಳು ಒಗ್ಗರಣೆನ ಮಾಡಿದ್ದೀನಿ. ರೈಸ್ನ ತೊಗೊಂಡು ಹೋಗಂಗಿಲ್ಲ, ಮುದ್ದೆ ಮತ್ತು ಸಾಂಬಾರನ್ನ ತೊಗೊಂಡು ಹೋಗಂಗಿಲ್ಲ. 2 ಮುದ್ದೆ, ರೈಸು ಮತ್ತು ಹುಳ್ಳಿಕಾಳನ್ನ ತೊಗೊಂಡು ಹೋಗ್ಬೋದು. ನೋಡ್ಬೋದು ಇಲ್ಲಿ ದೇವಸ್ಥಾನದ ಹತ್ರ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ, ಸೀರೆ ಸೆಟ್ನ ಬಿಟ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಅಂದರೆ ಇನ್ನೊಂದು ಸ್ವಲ್ಪ ಕಲರ್ ಡಿಫ್ರೆಂಟಾಗಿರಬೇಕಿತ್ತು ಅಂತ ಅನ್ನಿಸ್ತು. ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು. ನೋಡ್ಬೋದು ಅಲ್ಲಿ ಬೆಂಕಿ ಉರಿತದೆ ಅಲ್ವಾ, ಅದು ಕೆಂಡನ ಹಾಕ್ತಾಯಿದ್ರು. ಆಲ್ರೆಡಿ ಟೈಮ್ 10:30 ಆಗ್ತಾ ಬಂತಲ್ವ, ಮಧ್ಯರಾತ್ರಿ 1 ಗಂಟೆ ಅಷ್ಟರದೆಲ್ಲ ಹುರಿದು ಕೆಂಡ ಮಾಡಬೇಕಲ್ವ, ಹಾಗಾಗಿ ಕೆಂಡನ ಹಾಕ್ತಾಯಿದ್ರು. ಅಪ್ಪ ಮತ್ತು ಮಗ ಮುಂದೆ ಹೋಗ್ತಾಯಿದ್ರು. ನಾನು ಮತ್ತು ನನ್ನಮ್ಮ ಕತ್ತೆ ಅಲ್ವ, ಹಾಗಾಗಿ ಅಷ್ಟು ಚೆನ್ನಾಗಿ ಕಾಣ್ತಾ ಇರಲಿಲ್ಲ ಬೆಳಕು. ನೋಡ್ಬೋದು ನಾನು ಸಿಂಪಲ್ಲಾಗಿ ಈ ರೀತಿ ರೆಡಿಯಾಗಿದ್ದೆ, ಸಿಂಪಲ್ ಸ್ಯಾರಿನ ಹಾಕ್ಕೊಂಡು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಫಸ್ಟ್ ನಾವು ಕೆಳಗಡೆ ಹೋದ್ವಲ್ಲ, ಬಂದಾಗ ನೀಟಾಗಿ ಪೂಜೆ ಗೀಜೆಯನ್ನು ಮಾಡೋಕ್ಕಾಗಲ್ಲ, ಒಂದು ಸಲ ಕೈ ಮುಗಿದು ಬಿಡೋಣ ದೇವಿಗೆ ಅಂತ ಹೇಳಿ ಹೋಗ್ತಾಯಿತ್ತು. ನೋಡ್ಬೋದು ದೇವಸ್ಥಾನಕ್ಕೆ ಈ ರೀತಿ ಅಲಂಕಾರ ಮಾಡಿದರು ಮತ್ತು ಕೆಂಡನೂ ಕೂಡ ಹಾಕಿದ್ರು. ಹೇಳಿದಾಗೆ ಕೆಂಡ ಹಾಕಬೇಕಲ್ವ, ಅದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಹಾಗಾಗಿ ಕೆಂಡ ಹಾಕೋಕ್ಕೆ ಅಂತೇಳಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ರು. ಹಸ್ಬೆಂಡು, ಅಮ್ಮ, ನನ್ನ ಮಕ್ಕಳು, ನಮ್ಮ ಭಾವ, ನಮ್ಮ ಅತ್ತೆಯರು ಎಲ್ಲ ಇದ್ದರು. ಭಾವ ಅಕ್ಕ ಎಲ್ಲರೂ ಇದ್ದರು. ತುಂಬ ಚೆನ್ನಾಗಿತ್ತು ಹಬ್ಬ. ಪೂಜೆ ಎಲ್ಲ ಒಂದು ಸಲ ದೇವಿಗೆ ಕೈ ಮುಗಿದು ನಾವು ಹೊರಡ್ತೀವಿ. ಅಮ್ಮ ಮತ್ತು ಮಕ್ಕಳನ್ನ ನಾವು ಊರೊಳಗಡೆ ಕರ್ಕೊಂಡು ಹೋಗಿರಲಿಲ್ಲ, ಯಾಕೆಂದರೆ ಮೆರವಣಿಗೆ ಇರುತ್ತಲ್ವ, ಮಳೆ ಬೇರೆ ಇತ್ತು. ಹಾಗಾಗಿ ಬೇಡ ನೀವು ಅಂತೇಳಿ ಇಲ್ಲೇ ಮನೆ ಹತ್ರನೇ ಬಿಟ್ಟು ಹೋಗಿದ್ದು. ದೇವಿಗೆ ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದು. ದೇವಿ ಬಂದು ಮೂರ್ತಿ ಎಲ್ಲ ಕಲ್ಲಲ್ಲೇ ಬೆಳೆದಿರೋದು ದೇವರು. ನೋಡ್ಬೋದು ನನ್ನ ಮಕ್ಕಳು ಯಾವ ರೀತಿ ಆಟ ಆಡ್ತಿದ್ದಾರೆ. ಹಸ್ಬೆಂಡ್ ಫೋಟೋ ತೆಗಿತಿದ್ದೀನಿ ಅಂದ್ಕೊಂಡು ಮತ್ತು ವೀಡಿಯೋ ಮಾಡ್ತಾಯಿದ್ದೆ. ಕೆಂಡ ನೋಡ್ಬೋದು ಇಲ್ಲಿ ಯಾವ ರೀತಿ ಉರಿತೈತೆ ಅಂದರೆ,
ಒಂದು ಸೆಕೆಂಡ್ ಭಯನೇ ಆಗಿಬಿಡ್ತು. ಬಟ್ ಏನೂ ಆಗಲಿಲ್ಲ. ಕಾಲಿಗೆ ತುಂಡಾಗ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಅಷ್ಟು ಕೆಂಡ ಇದ್ದರೂ ಕೂಡ ಏನೂ ಆಗಲಿಲ್ಲ, ಸುಡಲಿಲ್ಲ. ತುಂಬ ಖುಷಿ ಆಯಿತು. ಬೆಳಗ್ಗೆಯಿಂದ ಉಪವಾಸ ಇದ್ದೆ ನಾನು. ಕಾಫಿ ಬಿಟ್ಟರೆ ಏನೂ ತಗೊಂಡಿರಲಿಲ್ಲ. ಐ ಹೋಪ್ ಗೈಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.